ಬೇಕರಿಯಲ್ಲಿ ತಯಾರಾದಂತಹ ಕೇಕ್ ಅನ್ನು ತಿಂದು ಮಗುವೊಂದು ಅಸ್ವಸ್ಥವಾದಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಬೇಕರಿಯಿಂದ ತಂದಿದ್ದಂತಹ ಕೇಕ್ ತಿಂದು ಮಗು ಅಸ್ವಸ್ಥವಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಗಬ್ಬೆದ್ದು ನಾರ್ತಾ ಇದ್ದಂತಹ ಬೇಕರಿಯ ಕಿಚನ್ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ಪಟ್ಟಣದ ಕಾವೇರಿ ಬೇಕರಿಯಲ್ಲಿ ಕೇಕ್ ಅನ್ನ ಖರೀದಿಸಿರ್ತಾರೆ. ಕೇಕ್ ತಿಂದ ಕೆಲ ಹೊತ್ತಿನಲ್ಲಿಯೇ ಮಗು ಅಸ್ವಸ್ಥಗೊಂಡ್ಬಿಡುತ್ತೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಮಗುವಿನ ತಂದೆ. ಫುಡ್ ಪಾಯ್ಸನ್ ನಿಂದ ಮಗು ಅಸ್ವಸ್ಥವಾಗಿದೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ಕೇಕ್ ಅನ್ನ ಪರಿಶೀಲಿಸಿದಂತಹ ವೇಳೆ ಅದರಲ್ಲಿ ಹುಳಗಳು ಪತ್ತೆಯಾಗಿದೆ. ಅವಧಿಗೆ ಮೀರಿದಂತಹ ವಸ್ತುಗಳು, ಗಬ್ಬು ನಾರ್ತಾ ಇದ್ದಂತಹ ಕಿಚನ್ನು ಬೇಕರಿಯಲ್ಲಿ ಕಂಡುಬರುತ್ತೆ. ಈ ವಿಚಾರ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಆ ಡರ್ಟಿ ಬೇಕರಿಗೆ ಬೀಗ ಹಾಕುವಂತಹ ಕೆಲಸ ಆಗಿದೆ. ನೋಡಿ, ಇದೇ ಬೇಕರಿ. ಕೋಲ್ಡ್ ಬೇಕು 2 ದಿವಸ ಇಡ್ಬೋದು, ಅಷ್ಟರಲ್ಲೇ ಇಟ್ಟಿರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಮೊನ್ನೆ ಮಾಡಿರೋದೇ ಮಾಡಿರೋಂಥ ಪೇಸ್ಟ್ರಿ ಕೇಕ್ಗಳು ಕಾವೇರಿ ಬೇಕ್ರಿ ನಾಗಮಂಗಲದಲ್ಲಿ. ನೋಡಿ, ನಾನು ನಿನ್ನೆ ರಾತ್ರಿ ತಗೊಂಡೋದೆ. ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ಥರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ಥರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ. ನೋಡಿ, ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು. ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ಯಾವುದೇ ಬ್ರಾಂಚಸ್ ಸಿಗಲಿ, ಯಾವುದೇ ಇರಲಿ, ಕ್ಲೋಸ್ ಮಾಡ್ಬೇಕಷ್ಟೇ. ಕ್ಲೋಸ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ದುಡ್ಡು ಕೊಡೋದೇ ನಿಜ ಅಲ್ವಾ? ಒಳ್ಳೆ ಗುಣಮಟ್ಟದ ಫುಡ್ ಕೊಡೋದ್ರಲ್ಲಿ ತಪ್ಪೇನು ಅಂಥೇಳಿ ಇವನು ಅಂಗಡಿ ಮುಚ್ಚುತ್ತಾ ಇದ್ದಾನೆ ಅಂಥೇಳಿ ಕೊಳ್ತಿರೋದು, ಹಾಳಾಗಿರೋದು, ಡೇಟ್ ಎಕ್ಸ್ಪೈರಿ ಆಗಿರುವಂತಹ ಫುಡ್ಡನ್ನು ಯಾರಿಗೆ ಬೇಕಾದರೂ ಕೊಡಬಹುದಾ? ನೋಡಿ, ಪುಟ್ಟ ಮಗು ಒಂದು ತಿಂದೀಗ ಅಸ್ವಸ್ಥವಾಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ. ಈಗ ನಾನು ಅಂಗಡಿ ಮುಚ್ಚುತ್ತಾ ಇದ್ದೆ, ಇರೋ ಬರೋ ಸ್ಟಾಕ್ ಖಾಲಿ ಮಾಡಬೇಕಿತ್ತು, ಹಂಗಾಗಿ ಕೊಟ್ಟೆ ಅನ್ನುವಂಥ ಹೇಳಿಕೆಯನ್ನು ವ್ಯಕ್ತಿ ಕೊಡ್ತಾ ಇದ್ದಾನೆ.